ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೇನೆ. ಅವ್ರು ನಮ್ಗೆ ಅವರಂದ್ರೆ ಎಂತ ಗೊತ್ತುಂಟ, ಮನೆಯಲ್ಲೇ ಎಲ್ಲ ಮಸಾಲೆ ಎಲ್ಲ ಮಾಡ್ತಾರೆ. ಇವನ್ ಎಲ್ಲ ಟೈಪ್ ಪಿಕ್ಕಲ್ ಎಲ್ಲ ಮಾಡ್ತಾರಂತೆ. ಸೊ ಇವತ್ತು ಅವರು ಮಾಡಿದ ಮಸಾಲದಲ್ಲಿ ನಮ್ಗೆ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರೆ. ಬನ್ನಿ ಅವರನ್ನು ಮಾತಾಡಿಸುವ, ಮತ್ತೆ ಚಿಕನ್ ಸುಕ್ಕ ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡುವ. ನಾವೆಲ್ಲ ಮಾಡೋದು ಬೇರೆ ಸ್ಟೈಲ್ ಅಲ್ಲಿ, ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ಇವತ್ತು ನನ್ನ ಫ್ರೆಂಡ್ ಅನಿತಾ ಅವರು ನಮ್ಗೆ ವಿದೌಟ್ ಆಯಿಲ್ ಅಂದ್ರೆ ಒಂದು ಡ್ರಾಪ್ ಆಯಿಲ್ ಹಾಕದೆ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದಾರೆ. ಫಸ್ಟ್ ಅವ್ರ ಹತ್ರ ಮಾತಾಡುವ, ಮತ್ತೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವರು ನನ್ನ ಫ್ರೆಂಡ್ ಅನಿತಾ ಅವರು. ಸೊ ಇವತ್ತು ಅವರು ಹೇಳ್ತಾರೆ ನಮ್ಗೆ ಅವರು ಹೇಗೆ ಚಿಕನ್ ಸುಕ್ಕ ಮಾಡ್ತಾರೆ ಅಂತ ನಮ್ಗೆ ಹೇಳಿಕೊಡ್ತಾರೆ. ಅವರು ಮಾಡಿದ ಮಸಾಲದಲ್ಲೇ ಚಿಕನ್ ಸುಕ್ಕ ಮಾಡ್ತಾರಂತೆ. ಇದೆಲ್ಲ ಮಸಾಲ ನೀವೆಲ್ಲ ಮಾಡಿದ್ರಿ? ಹೌದು, ನಾವೇ ರೆಡಿ ಮಾಡ್ತಾ Okay. ಇದ್ದೀವಿ. ಹೋಮ್ ಮೇಡ್ ಎಲ್ಲ ಮಸಾಲ. ನೀವು ಸೆಲ್ ಕೂಡ ಮಾಡ್ತೀರಾ? ಹೌದು, ನಾನು ಸೇಲ್ ಓಕೆ, ಮಾಡ್ತೇನೆ. ಅವ್ರು ಸೆಲ್ ಕೂಡ ಮಾಡ್ತಾರಂತೆ. ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಯಾರಿಗೆಲ್ಲ ಹಾಗೆ ಮಸಾಲ ಎಲ್ಲ ಬೇಕು, ಪಿಕ್ಕಲ್ ಎಲ್ಲ ಬೇಕು, ಅವರಿಗೆ ಕಾಲ್ ಮಾಡಿ, ಅವ್ರು ಖಂಡಿತವಾಗಿ ನಿಮ್ಗೆ ಡೆಲಿವರಿ ಮಾಡ್ತಾರೆ. ಈಗ ನಾವು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡ ಬನ್ನಿ. ಈಗ ಅವರು ನಮ್ಗೆ ಹೇಳಿಕೊಡ್ತಾರೆ ಚಿಕನ್ ಸುಕ್ಕದಲ್ಲಿ ಏನೆಲ್ಲ ಮಸಾಲ ಅವರು ಹಾಕ್ತಿದ್ದಾರೆ ಅಂತ. ಮೇಡಮ್ ಸ್ಟಾರ್ಟ್ ಮಾಡಿ. Okay. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಗರಂ ಮಸಾಲ, ಇದು ಬಾಫತ್ ಪೌಡರ್, ಇದು ಪೆಪ್ಪರ್ ಪೌಡರ್, ಅಂಡ್ ಇದು ಚಿಕನ್ ಸುಕ್ಕ ಮಸಾಲ ಪೌಡರ್. ಇದು ಎಲ್ಲಾ ಪೌಡರ್ ಗಳನ್ನು ನಾನು ಮನೆಯಲ್ಲೇ ಹೋಮ್ ಮೇಡ್ ಇದೆಲ್ಲ. ಇದಕ್ಕೆ ಯಾವ್ದು ಪ್ರಿಸರ್ವೇಟಿವ್ ಏನು ಹಾಕಿರೋದಿಲ್ಲ, ನಾವೇ ಮನೆಯಲ್ಲೇ ಮಾಡಿ ರೆಡಿ ಮಾಡಿದ ಪೌಡರ್ಸ್ ಗಳು. ಈ ಪೌಡರ್ಸ್ ಗಳನ್ನ ನಾನು ಸೇಲ್ ಕೂಡ ಮಾಡ್ತೇನೆ. ಬೇಕಿದ್ದಲ್ಲಿ ಮೇಡಮ್ ಹತ್ರ ನಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಿಕನ್ ಸುಕ್ಕಕ್ಕೆ ಹಾಕ್ಲಿಕ್ಕೆ 2 ಮೀಡಿಯಂ ನೀರುಳ್ಳಿ, 2 ಟೊಮೆಟೊ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, 2 ಟೀ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್, ಒಂದು 4-5 ಕಾಯಿ ಮೆಣಸು. ಈಗ ಕುಕ್ಕರಿಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕುವ. ಇದಕ್ಕೆ ನಾವು ಆಯಿಲ್ ಅನ್ನು ಯೂಸ್ ಮಾಡೋದಿಲ್ಲ, ವಿದೌಟ್ ಆಯಿಲ್ ಮಾಡೋದು ನಾನು. ಈ ಪೌಡರ್ಸ್ ಅನ್ನು ನಾನು ಯಾಕೆ ಇದಕ್ಕೆ ಹಾಕ್ತೇನೆ ಅಂತ ಹೇಳಿದ್ರೆ, ಇದು ಬೇಯಿಸುವಾಗ ಹಾಕಿದ್ರೆ ಅದಕ್ಕೆ ಒಳ್ಳೆ ಮಸಾಲೆ ಎಲ್ಲ ಎಳೆಯುತ್ತೆ. ಸೊ ಎಲ್ಲ ಮಸಾಲವನ್ನು ಹಾಕಿ ಈಗ ನಾನು ಚಿಕನ್ ಅನ್ನು ಇದಕ್ಕೆ ಹಾಕ್ತೇನೆ. ಈ ಚಿಕನ್ ಅನ್ನು ನಾನು ತೊಳೆದು ಕ್ಲೀನ್ ಮಾಡಿಟ್ಟು ಉಪ್ಪೆಲ್ಲ ಹಾಕಿಟ್ಟಿದ್ದೆ. ಟರ್ಮರಿಕ್ ಹಾಕಿ ಉಪ್ಪು ಹಾಕಿಟ್ಟು ಒಂದು 10 to 15 ಮಿನಿಟ್ಸ್ ಇಟ್ಟಿದ್ದೆ. ಸೊ ಈಗ ಈ ಚಿಕನ್ ಅನ್ನು ಇದಕ್ಕೆ ಹಾಕುವ. ಈಗ ಒಂದು 2 ಲಿಂಬೆ ಹಣ್ಣಿದ್ದು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೂ ಸ್ವಲ್ಪ ಉಪ್ಪನ್ನು ನಾನು ಹಾಕಿದ್ದೇನೆ, ಆದ್ರೂ ಕೂಡ ಟೇಸ್ಟಿಗೋಸ್ಕರ ಪುನಃ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದೆಲ್ಲವನ್ನು ಹೀಗೆ ಮಿಕ್ಸ್ ಮಾಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದಕ್ಕೆ 1 ಕಪ್ ಮೊಸರು ಇದನ್ನು ಹಾಕ್ಬೇಕು. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ? ಇಲ್ಲ, ನೀರ್ ಹಾಕ್ಲಿಕ್ಕಿಲ್ಲ, ಇದ್ರಲ್ಲೇ ನೀರಾಗುತ್ತೆ, ಮೊಸರು ಹಾಕಿದ್ದೇವಲ್ಲ. ಇದು ಮೊಸರು ಯಾಕೆ ಹಾಕುದಂತ ಹೇಳಿದ್ರೆ, ಟೈಸನ್ ಕೋಳಿ ನಿಮ್ಗೆ ಗೊತ್ತಿದೆ, ಹೀಟ್ ಅಲ್ಲ, ಮತ್ತೆ ಈ ವೆದರ್ ಅಲ್ಲಿ ತುಂಬಾ ಹೀಟ್ ಆಗುತ್ತೆ. ಸೊ ಮೊಸರು ಹಾಕಿದ್ರೆ ತಂಪಾಗುತ್ತೆ, ಅದಕ್ಕೋಸ್ಕರ ಈ ಮೊಸರನ್ನು ಹಾಕುದು. ಇದು ಮೊಸರು ಹಾಕುವಾಗ ಬಾಡಿ ತುಂಬಾ ಅಷ್ಟು ಹೀಟ್ ಆಗುದಿಲ್ಲ. ಟೈಸನ್ ಕೋಳಿ ಊರಿನ ಕೋಳಿ ಹಾಗೆ ಅಲ್ವಾ, ಸ್ವಲ್ಪ ಹೀಟ್ ಆಗುತ್ತೆ. ಈಗ ಕುಕ್ಕರ್ ಅನ್ನು ಮುಚ್ಚುವ. ಕುಕ್ಕರ್ ಅನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಎಷ್ಟು ವಿಸಿಲ್ ಇಡ್ಬೇಕು? ಒಂದು 7-8 ವಿಸಿಲ್ ಹೋಗ್ಬೇಕು ಇದಕ್ಕೆ, ಯಾಕಂತ ಹೇಳಿದ್ರೆ ಇದು ಟೈಸನ್ ಅಲ್ಲ. ಸೊ ಅವರ ಮನೆಯಲ್ಲಿ 2 ಬೆಕ್ಕುಂಟು, ತುಂಬಾ ಕ್ಯೂಟ್ ಉಂಟು ನೋಡಿ, ಚಂದ ಉಂಟು. 2 ಉಂಟು ನೋಡಿ, ಗುಂಡು ಗುಂಡಾಗಿ ಉಂಟು. ಈಗ ತೆಂಗಿನಕಾಯಿ ಫ್ರೈ ಮಾಡುವ.
ನಾನು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ, ಬೇಕಾದ್ರೆ ಒಂದು ಇಡೀ ತೆಂಗಿನಕಾಯಿಯನ್ನ ಹಾಕ್ಬೋದು. ಇದು ಸರಿಯಾಗಿ ಫ್ರೈ ಆಗಬೇಕು. ಒಂದು ಚಿಟಿಕೆಯಷ್ಟು ಅದಕ್ಕೆ ಟರ್ಮರಿಕ್ ಹಾಕುವ. ಇದು ಸರಿಯಾಗಿ ಫ್ರೈ ಆಗ್ಬೇಕು. ನೀವು ಈ ಪೌಡರ್ ಎಲ್ಲ ಮಾಡ್ಲಿಕ್ಕೆ ಎಲ್ಲಿ ಕಲ್ತದ್ ಮ್ಯಾಮ್? ಆಕ್ಚುಲಿ ನನ್ಗೆ ನನ್ನ ಅಮ್ಮ ಮಾಡ್ತಾ ಇದ್ರು ಮನೆಯಲ್ಲಿ, ಓಕೆ. ಅವರಿಂದ ನಾನು ಕಲ್ತದ್ದು. ಮತ್ತೆ ಹೀಗೆ ಆನ್ಲೈನ್ ಅಲ್ಲೆಲ್ಲ ನೋಡ್ತಾ ಇರ್ತೇವಲ್ಲ, ಅದರಿಂದಾಗಿ ಅದು ನೋಡಿ ನೋಡಿ ಕಲಿತೆ. ಪೌಡರ್ ಇದೊಂದು ಕ್ಲಾಸ್ ಇಟ್ಟಿದ್ರು, ಎಲ್ಲ ಪೌಡರ್ಸ್ ಮಾಡಿ ಕೊಡೋದು, ಕೆಜಿ ಗಟ್ಲೆ ಒಂದೊಂದು ಕೆಜಿ ಹೇಗೆ ಮಾಡೋದು ಅಂತ ಹೇಳಿ. ಹೌದಾ? ಆ ಕ್ಲಾಸಿಗೆ ನಾನು ಅಟೆಂಡ್ ಆಗಿದ್ದೆ. ಅವರು ನನ್ಗೆ ಇದು ಮಾಡಿದ್ರು. ಅಲ್ಲಿಂದ ನಂದು ಇದ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಫ್ರೈ ಆಗ್ಬೇಕು, ಒಂಥರ ಸ್ಮೆಲ್ ಬರ್ಬೇಕು. ಈ ಇಂಥದ ಇದ್ರಲ್ಲಿ ಪಾತ್ರೆಯಲ್ಲಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಇದು ಬೇಗ ಬಿಸಿ ಆಗುದಿಲ್ಲ, ಲೇಟ್ ಬಿಸಿ ಆಗುದು, ಅದು ಬೇಗ ಫ್ರೈ ಆಗುತ್ತೆ ಇದ್ರಲ್ಲಿ. ಈ ಪಾತ್ರೆಗೆ ಎಷ್ಟುಂಟು ಮ್ಯಾಮ್? ನಾನು 100 ರುಪೀಸ್ ಏನೋ ಕೊಟ್ಟಿದ್ದೆ. 100 ರುಪೀಸ್ ಅಷ್ಟೇ. ಓಕೆ. ಇದೆಲ್ಲ ಮಾಡಿಸಿದ ಅಲ್ಲ, ಅದ್ರ ಜೊತೆನೇ ಇತ್ತು. ಹೌದು, 100 ರುಪೀಸ್. ಕೆಲವೊಮ್ಮೆ ಗಾಡಿಯಲ್ಲಿ ಉಂಟಲ್ಲ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಈ ತರ ಮಾರ್ತಾರೆ ಕೇರಳದವರು. ಅದೆಷ್ಟು ಸಾಕೀಗ. ಇದು ನೋಡಿ, ನಾನು ಇದಕ್ಕೆ ನೀರು ಹಾಕ್ಲಿಲ್ಲ, ಖಾಲಿ ಮೊಸರು ಹಾಕಿದ್ದು. ಇದಕ್ಕೆ ನೋಡಿ, ನಾನು ಆಯಿಲ್ ಎಲ್ಲ ಹಾಕ್ಲಿಲ್ಲ. ಈಗ ಒಗ್ಗರಣೆಗೆ ನಾವು ಇದೇ ಆಯಿಲ್ ಅನ್ನು ತೆಗೆದು ಫ್ರೈ ಮಾಡುದು ನೋಡಿ. ನಾನು ಆಯಿಲ್ ಯಾವ್ದು ಇದಕ್ಕೆ ಇದು ಆಯಿಲ್ ಯಾವ್ದು ಹಾಕ್ಲಿಲ್ಲ ಒಗ್ಗರಣೆ ಹಾಕ್ಲಿಕ್ಕೆ. ಇಲ್ಲ, ಕರಿಬೇವು ಸೊಪ್ಪು, ಮತ್ತೆ ಒಂದು 4-5 ಬೆಳ್ಳುಳ್ಳಿ ಜಜ್ಜಿದ್ದು, ಮತ್ತೆ ಒಂದು ಒಣಮೆಣಸು. ಓಕೆ, ಇದನ್ನು ಹಾಕಿ ಸ್ವಲ್ಪ ಫ್ರೈ ಆಗ್ಲಿ. ಇದು ನಾವು ಎಣ್ಣೆ ಹಾಕ್ಲಿಕ್ಕಿಲ್ಲ, ಇದಕ್ಕೆ ಹಾಕ್ಲಿಕ್ಕೆ ಉಂಟು, ಅದ್ರದ್ದು ಎಣ್ಣೆಯನ್ನು ಹಾಕ್ಲಿಕ್ಕೆ. ಇದು ಯಾವ್ದು ಎಣ್ಣೆ ಫ್ರೈ ಮಾಡುವಾಗ ಕೋಕೋನಟ್ ಆಯಿಲ್ ಯಾವ್ದು ಹಾಕ್ಲಿಕ್ಕಿಲ್ಲ. ಖಾಲಿ ಈ ಚಿಕನ್ ಇದು ಆಯಿಲ್ ಉಂಟಲ್ಲ, ಇದನ್ನು ಹಾಕಿ ತೆಗೆದು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ನೋಡಿ. ಹೀಗೆ ತೆಗೆಯುವಾಗ ಕಾಣಿಸುತ್ತಾ? ಇದನ್ನು ತೆಗೆದು ಇದಕ್ಕೆ ಹಾಕಿದ್ರೆ ಆಯ್ತು ನೋಡಿ ಒಗ್ಗರಣೆ. ನಾನು ಇದಕ್ಕೆ ನೀರ್ ಹಾಕ್ಲಿಲ್ಲ, ಎಣ್ಣೆ ಹಾಕ್ಲಿಲ್ಲ, ಏನು ಹಾಕ್ಲಿಲ್ಲ. ಇದ್ರಲ್ಲಿ ಕೊಲೆಸ್ಟ್ರಾಲ್ ಅದೆಲ್ಲ, ಎಣ್ಣೆ ಹಾಕಿದ್ರೆ ಕೊಲೆಸ್ಟ್ರಾಲ್ ಆಗುತ್ತೆ, ಆಯಿಲ್ ಇರುತ್ತೆ, ಅಂತದೆಲ್ಲ ಎಲ್ಲದಕ್ಕೂ ಒಳ್ಳೇದು ನಮಗೆ. ಸರಿ ಫ್ರೈ ಆಗ್ಬೇಕು. ಮೇನ್ ಇದಕ್ಕೆ ಮೊಸರು ಹಾಕ್ಬೇಕು. ಮೊಸರು ಹಾಕಿದ್ರೆ ಒಂಥರ ತುಂಬಾ ಟೇಸ್ಟ್ ಬರುತ್ತೆ, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಈ ಚಿಕನ್ ಅನ್ನು ಅದಕ್ಕೆ ಮಿಕ್ಸ್ ಮಾಡುವ. ನಾನು ಇನ್ನೊಮ್ಮೆ ಬರ್ತೇನೆ ಮ್ಯಾಮ್ ನಿಮ್ಮ ಮನೆಗೆ. ಖಂಡಿತವಲ್ಲಿ ಇನ್ನೊಮ್ಮೆ ನಾನು ಪಿಕ್ಕಲ್ ಮಾಡಿ ತೋರಿಸ್ತೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಹೀಗೆ ಎಷ್ಟು ನೀರು ಉಂಟದ್ರಲ್ಲಿ ನೋಡಿ. ನೀರು ಹಾಕದಿದ್ರು ನೀರು ಬರುತ್ತೆ. ಇದಕ್ಕೆ ಟೈಸನ್ ಕೋಳಿಗೆ ನೀರು ಹಾಕ್ಬೇಕಂತ ಹೇಳಿಯೇ ಇಲ್ಲ ನೋಡಿ, ಆಯಿಲ್ ಹಾಕ್ಬೇಕಂತ ಹೇಳಿಯೇ ಇಲ್ಲ ನೋಡಿ. ಎಷ್ಟು ಆಯಿಲ್ ಬರ್ತದೆ. ಒಗ್ಗರಣೆ ಎಲ್ಲ ಕೊಡ್ಬೇಕಂತ ಹೇಳಿ ಏನಿಲ್ಲ, ಅದೇ ಇದ್ರಲ್ಲಿ ಒಗ್ಗರಣೆ ಕೊಟ್ರೆ ಆಯ್ತು. ಇದು ಇದ್ರಲ್ಲಿ ಕುದೀಲಿ ಸ್ವಲ್ಪ. ತೆಂಗಿನಕಾಯಿ ಹಾಕಿ ಬಿಡುವ, ಕುದಿ ಬಂದು. ಇದು ಮತ್ತೆ ಇದು ಮುಟ್ಟಿದಲ್ಲಿ ಬಿಸಿ ಆಗುದಿಲ್ಲ, ಏನಾಗುದಿಲ್ಲ. ಇದು ಡ್ರೈ ಬೇಕಾದ್ರೆ ಇದ್ರದ್ದು ನೀರ್ ಎಲ್ಲ ಹಾಕ್ಬೇಕಂತ ಹೇಳಿಲ್ಲ, ಖಾಲಿ ಚಿಕನ್ ಹಾಕಿ ಒಗ್ಗರಣೆಗೆ ಎಣ್ಣೆ ತೆಗೆದು ಹಾಕಿ ಎಷ್ಟು ಚಿಕನ್ ಎಲ್ಲ ಚಿಕನ್ ತೆಗೆದು ಅದ್ರ ಎಷ್ಟು ನೀರು ಬೇಕು ನೋಡಿ ಅಷ್ಟು ಇದು ಮಾಡಿದ್ರೆ ಆಯ್ತು. ಇನ್ನು ಇದು ಸ್ವಲ್ಪ ಹೊತ್ತು ಹೌದು ಕುದಿ ಬರ್ಬೇಕು, ಅದು ಚಂದ ಕುದಿ ಬರ್ಬೇಕು. ಈಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ. ಲಾಸ್ಟಿಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಇನ್ನೊಂದು ಎಂತ ಗೊತ್ತಾ, ಈ ಕೊತ್ತಂಬರಿ ಸೊಪ್ಪಲ್ಲಿ ಕೂಡ 2 ವಿಧ ಇದೆ ಗೊತ್ತಾ. ಇದು ಅಲ್ಲ, ಸಬ್ಬಕ್ಕಿ ಸೊಪ್ಪು ಕೂಡ ಊರಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಊರ ಕೊತ್ತಂಬರಿ ಸೊಪ್ಪು ತುಂಬಾ ಅಂತೆ. ಅದನ್ನು ಹಾಕಿದ್ರೆ ಹೆಲ್ತ್ ಗೆ ಕೂಡ ಒಳ್ಳೇದಂತ ಹೇಳ್ತಾರೆ, ತುಂಬಾ ಟೇಸ್ಟಿ ಬಿಡೆ ಅಂತ ಹೇಳಿ.
ಇದು ಗ್ರೀನ್ ಚಿಕನ್ ಕರಿಯನ್ನ ಮಾಡುವಾಗ ಅದನ್ನ ಯೂಸ್ ಮಾಡ್ಬೇಕು. ಈ ದೊಡ್ಡ ಲೀವ್ಸ್ ಇದು ಉಂಟಲ್ಲ, ಅದು ಯೂಸ್ ಮಾಡಿದ ಲೀವ್ಸ್ ಉಂಟಲ್ಲ, ಮಂಗಳೂರಲ್ಲಿ ಎಲ್ಲ ಸಿಗುತ್ತೆ. ಹೌದಾ? ಅಂಗಡಿಯಲ್ಲಿ ಸಿಗೋದು ಇಂಥದ್ದು ದೊಡ್ಡ ದೊಡ್ಡ ಲೀವ್ಸ್ ಇದು. ಅಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ಎಷ್ಟು ಒಂದು ಕಟ್ಟಿಗೆ 10 ರೂಪಾಯಿ 20 ರೂಪಾಯಿ ಹಾಗೆ ಇರುತ್ತೆ. ತರಬೇಕು. ಅದು ತುಂಬಾ ಒಳ್ಳೆ ಬರ್ತದೆ. ನಮ್ಮ ಚಿಕನ್ ಸುಕ್ಕ ರೆಡಿ. ಚಿಕನ್ ಸುಕ್ಕ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡಿ ನಾನು ನೋಡ್ತೇನೆ ಹೇಗೆ ಉಂಟು ಅಂತ. ಟೇಸ್ಟ್ ನನ್ನ ಫೇವರೇಟ್ ಅಂದ್ರೆ ಇದು ಸ್ಕಿನ್. ಫಸ್ಟ್ ಅದನ್ನೇ ತೆಕ್ಕೊಳ್ತಿದ್ದೇನೆ. ಬಿಸಿ ಉಂಟು. ಉಪ್ಪು ಖಾರ ಎಲ್ಲ ಎಳಿತದೆ. ಸೂಪರ್ ಉಂಟು. ಇದು ನೀವು ಇಡ್ಲಿ ಎಲ್ಲ ಉಂಟಲ್ಲ ಅದ್ರ ಜೊತೆ ತಿನ್ನಿ. ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್, ನಮ್ಗೆ ಇದನ್ನು ಮಾಡಿಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಅದೇ ಇನ್ನೊಮ್ಮೆ ನನ್ನ ಕರೀಬೇಕು. ಖಂಡಿತ ಕರೀತೇನೆ. ನೆಕ್ಸ್ಟ್ ಟೈಮ್ ನಾನು ಪ್ರೌನ್ಸ್ ಪಿಕ್ಕಲ್ ಅಥವಾ ಯಾವ್ದಾದ್ರು ಪಿಕ್ಕಲ್ ನಾನು ಮಾಡಿ ಕೊಡ್ತಿದ್ದೇನೆ. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು. ನೋಡಿದಾರಲ್ವಾ ಚಿಕನ್ ಸುಕ್ಕ ಸೂಪರ್ ಆಗಿತ್ತು. ನಿಮ್ಗೆ ಟ್ರೈ ಮಾಡ್ಬೇಕಾದ್ರೆ ಅವರ ಹತ್ರ ಹುಡಿ ಇರ್ತದಲ್ಲ ಅದನ್ನು ಪರ್ಚೇಸ್ ಮಾಡಿ ಮತ್ತೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.